ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತು ನಾನು ಬ್ರೈಡಲ್ ಕ್ರೋಶಾ ಕುಚ್ಚು ಡಿಸೈನ್ ತೋರಿಸ್ತಾ ಇದ್ದೀನಿ. ಬ್ರೈಡಲ್ ಅಂತಲೇ ಅಲ್ಲ, ಎಲ್ಲ ಸ್ಯಾರೀಸ್ಗೂ ಮ್ಯಾಚ್ ಆಗೋವಂಥ ಡಿಸೈನ್ ಇದು. ಇದಕ್ಕೆ 6 ಎಳೆ ದಾರ ತೊಗೊಂಡು ಗಂಟು ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಫ್ರೆಂಡ್ಸ್, ನೀಡಲ್ ನಂಬರ್ ಬಂದು 10 ಅಥವಾ 11. 11ನೇ ನಂಬರ್ ತೊಗೊಳ್ಳಿ, 11 ನಂಬರ್ ಅಥವಾ 10ನೇ ನಂಬರ್ ಕ್ರೋಶಾ ನೀಡಲ್ ತೊಗೊಳ್ಳಿ. ಇದಕ್ಕೆ ಬೀಡ್ಸ್ ಬಂದು ರೌಂಡ್ ಬೀಡ್ಸ್ ಮೀಡಿಯಮ್ ಸೈಜ್ ತೊಗೊಂಡಿದ್ದೀನಿ. ತುಂಬ ಸ್ಮಾಲ್ ಬೇಡ, ಮೀಡಿಯಮ್ ಸೈಜ್ ಇದ್ದರೆ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದಕ್ಕಿಂತ ಬಿಗ್ಗು ಕೂಡ ಯೂಸ್ ಮಾಡ್ಬೋದು, ಬಟ್ ಮೀಡಿಯಮ್ ಸೈಜ್ ಚೆನ್ನಾಗಿರುತ್ತೆ. ಸೊ ಸ್ಟಾರ್ಟ್ ಮಾಡೋಣ. ರೆಡಿ ಮಾಡಿ ಇಟ್ಕೊಂಡಿರೋ ದಾರಾನ ಗಂಟನ್ನ ಹಿಂದೆ ಹಾಕಿ ಬಟ್ಟೆಗೆ. ಸೊ ದಾರಾನ ತೊಗೊಂಡು ಬರೋಣ. ದಾರಾನ ತೊಗೊಂಡು ಬಂದು ಆ ಲೂಪ್ಗೆ ನಾವು ದಾರಾನ ಲೆಫ್ಟ್ ಹ್ಯಾಂಡಿಂದ ಎಳ್ಕೊಳ್ಬೇಕು. ಇನ್ನೊಂದು ಲೂಪ್ ಫಾರ್ಮ್ ಮಾಡಬೇಕು. ನೆಕ್ಸ್ಟ್ ಪಕ್ಕದಲ್ಲೇ ಇನ್ನೊಂದು ಲಾಕ್ ಮಾಡ್ತೀನಿ. ಲಾಕ್ ಆದಮೇಲೆ ಸೊ ಅಲ್ಲಿಂದ ಇವಾಗ ಸ್ವಲ್ಪ ದಾರಾನ ತೆಗೆದ್ಬಿಡೋಣ. ದಾರ ತೆಗೆದ್ಬಿಟ್ಟು ಮೀಡಿಯಮ್ ಸೈಜ್ ಬೀಡ್ ಇತ್ತಲ್ವ, ಅದನ್ನು ತೊಗೊಳ್ಳೋಣ. ಮೀಡಿಯಮ್ ಸೈಜ್ ಬೀಡು ಸೂಜಿ ಮೇಲೆ ಎರಡು ತೊಗೊಂಡಿದ್ದೀನಿ ಫ್ರೆಂಡ್ಸ್. ಒಂದೇ ತೊಗೋಬೋದು. ನೋಡಿ, ಒಂದು ಇನ್ಸರ್ಟ್ ಮಾಡಿ ಒಂದು ಬೀಡ್ ಲಾಕ್ ಮಾಡಿ ಅದನ್ನು ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಬೀಡಷ್ಟು ಮಾತ್ರ ಪ್ಲೇಸ್ ಬಿಟ್ಟು ನಾವು ಲಾಕ್ ಮಾಡ್ತೀನಿ ಬಟ್ಟೆಗೆ. ಇವಾಗ ಲಾಕ್ ಮಾಡೋಣ. ಸೊ ಮತ್ತೆ ಇನ್ನೊಂದು ಬೀಡನ್ನ ಇನ್ಸರ್ಟ್ ಮಾಡಿಬಿಟ್ಟು ಬೀಡ್ ಲಾಕ್, ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್, ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ತಾಯಿದ್ದೀನಿ. ಮತ್ತು ಸ್ವಲ್ಪ ದಾರ ತೆಗೆದ್ಬಿಟ್ಟು ಇನ್ನೂ 2 ಬೀಡ್ಸ್ನ ತೊಗೊಳ್ತೀನಿ. ಇನ್ನೂ 2 ಬೀಡ್ ತೊಗೊಂಡು ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡೋಣ. ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಇಟ್ಕೊಂಡು ಲಾಕ್ ಮಾಡ್ತೀನಿ. ಮತ್ತು ಸ್ವಲ್ಪ ದಾರ ತೆಗಿರಿ. ಇನ್ನೊಂದು ಬೀಡ್, 4 ಬೀಡ್ಸ್ನ ಈ ಥರ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಪ್ರತಿಯೊಂದು ಬೀಡ್ನೂ ಬೀಡ್ ಲಾಕ್ ಮಾಡಿಬಿಟ್ಟು ಬಟ್ಟೆಗೆ ಕೂಡ ಲಾಕ್ ಮಾಡೋದು. ಸೊ 4 ಬೀಡ್ಸ್ ಈ ಥರ ಮಾಡಿ ಇಲ್ಲಿ ನಾನು 8 ಚೈನ್ಸ್ನ ಹಾಕ್ಕೊಳ್ತೀನಿ. 6, 7, 8 ಚೈನ್ಗಳನ್ನ ನಾನು ಹಾಕಿ ನೋಡಿ ಸ್ವಲ್ಪ ಯು ಶೇಪ್ ಬರೋ ಥರ ಲಾಕ್ ಮಾಡೋಣ. 8 ಚೈನ್ಸ್ನ ಒಳಗಡೆ, ಅಂದರೆ ಎಲ್ಲಿಗೆ ಬರುತ್ತೋ ಅಲ್ಲಿಗಲ್ವ, ಸ್ವಲ್ಪ ಒಳಗಡೆ ಲಾಕ್ ಮಾಡ್ತೀನಿ. ಯು ಶೇಪ್ ಬರಬೇಕು ನಮಗಲ್ಲಿ. ಈ ಥರ ಯು ಶೇಪ್ ಬಂದಮೇಲೆ ಮತ್ತೆ ಸ್ವಲ್ಪ ಲಾಕ್ ಆದ ತಕ್ಷಣ ದಾರ ತೆಗೆದ್ಬಿಟ್ಟು ಮತ್ತೆ 4 ಬೀಡ್ಸ್ನ ಅದೇ ರೀತಿ ಮಾಡ್ಕೊಳ್ತೀನಿ. ಫ್ರೆಂಡ್ಸ್, ಸ್ಟಾರ್ಟಿಂಗು 3 ಬೀಡ್ಸ್ ಆದರೂ ಹಾಕ್ಕೊಳ್ಬೋದು. ಸ್ಟಾರ್ಟಿಂಗು ಯಾಕೆ 4 ಬೀಡ್ಸೇ ಇರಲಿ ಅಂದ್ಬಿಟ್ಟು ಪ್ರತಿ ಕಡೆನೂ 4 ಬೀಡ್ಸ್ನ ಯೂಸ್ ಮಾಡಿದ್ದೀನಿ. ದಾರ ತೆಗೆದ್ಬಿಟ್ಟು ಬೀಡ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿ ಮತ್ತು ಬಟ್ಟೆಗೆ ಇಟ್ಬಿಟ್ಟು ಲಾಕ್ ಮಾಡೋದು. ಎಲ್ಲಿಗೆ ಬರುತ್ತೆ ಅಲ್ಲಿ ಕರೆಕ್ಟಾಗಿ ಲಾಕ್ ಮಾಡಬೇಕು ಫ್ರೆಂಡ್ಸ್, ಇಲ್ಲ ರಿಂಕಲ್ ಬರೋ ಚಾನ್ಸಸ್ ಇರುತ್ತೆ. ನಾವು ಟೈಟ್ ಮಾಡಿದಷ್ಟು ಅಲ್ಲಿ ಸುಕ್ಕು ಬರುತ್ತೆ ಬಟ್ಟೆ. ಸೊ ಆದಷ್ಟು ಫ್ರೀಯಾಗಿ ಆರಾಮಾಗಿ ಹಾಕ್ಕೊಂಡೋಗಿ ಬೀಡ್ ಲಾಕ್ ಮಾಡಬೇಕು. ಎಲ್ಲಿಗೆ ಬರುತ್ತೆ ಅಲ್ಲಿ ಕರೆಕ್ಟಾಗಿ ನೋಡಿಕೊಂಡು ಲಾಕ್ ಮಾಡೋಣ. 4 ಬೀಡ್ಸ್ನ ಈ ಥರ ಮಾಡ್ಕೋಬೇಕು. 4 ಬೀಡ್ಸ್ನ ಬೀಡ್ ಲಾಕ್ ಮಾಡಿ ಬಟ್ಟೆಗೆ ಕೂಡ ಲಾಕ್ ಮಾಡೋದು. ಮತ್ತು ಅಲ್ಲಿಂದ 8 ಚೈನ್ಸ್ನ ಹಾಕ್ಕೊಳ್ತೀನಿ. 2, 3, 4, 5, 6, 7, 8 ಚೈನ್ಗಳನ್ನ ನಾವು ಸ್ವಲ್ಪ ಸ್ಟಾರ್ಟಿಂಗ್ ಎಷ್ಟು ಡಿಸ್ಟೆನ್ಸಿಗೆ ನಾವು ಹಾಕಿದ್ವಿ ನೋಡಿ, ಮೆಜರ್ಮೆಂಟ್ ನೋಡ್ಕೋಬೇಕು. ಒಂದು ಅಂದಾಜು ಮೇಲೆ ಅಷ್ಟಕ್ಕೆ ನಾನು ಲಾಕ್ ಮಾಡ್ತೀನಿ. ಸ್ಟಾರ್ಟಿಂಗ್ ಎಷ್ಟು ತೊಗೊಂಡಿದ್ವಿ ಅಷ್ಟಕ್ಕೆ ಒಂದು ಅಂದಾಜು ಮೇಲೆ ನಾವು ಲಾಕ್ ಮಾಡ್ಕೊಳ್ಳೋಣ. ಮತ್ತು ಅಲ್ಲಿಂದ 4 ಬೀಡ್ಸು 8 ಚೈನ್ಸ್, 4 ಬೀಡ್ಸ್ 8 ಚೈನ್ಸ್ ಅದೇ ರೀತಿ ಫುಲ್ ಬೇಸ್ ಹಾಕ್ಕೊಂಡೋಗ್ಬೇಕು. ಸೊ ಪೂರ್ತಿ ಬೇಸು ಅದೇ ರೀತಿ ಹಾಕ್ಕೊಂಡೋಗಿ ನೋಡಿ, ಲಾಸ್ಟಲ್ಲಿ ಅಂದರೆ ಸೀರೆ ಲಾಸ್ಟಲ್ಲಿ ಒಂದು 2 ಚೈನ್ಸ್ ಹಾಕಿಬಿಟ್ಟು 4 ಬೀಡ್ಸ್ ಆದಮೇಲೆ ಕಟ್ ಮಾಡಿ ನಮ್ಮ ಸೈಡ್ ದಾರ ತೊಗೊಂಡ್ಬಿಡೋಣ. ಅಲ್ಲಿ ನಮಗೆ ಸೆಕ್ಯೂರ್ ಆಗುತ್ತೆ. ಸೊ ಈ ರೀತಿ ಬೇಸ್ ಲೈನ್ ಹಾಕಿ ನೆಕ್ಸ್ಟ್ ಲೈನು ಸೊ ಸ್ಟಾರ್ಟಿಂಗ್ ಲಾಕ್ ಮಾಡೋಣ. ನಾಟ್ ಹಿಂದೆ ಬರೋ ಥರ ಒಂದು ಲಾಕ್ ಮಾಡ್ತೀನಿ. ಮತ್ತು ಈ ಬೀಡ್ ಪಕ್ಕನೂ ಒಂದು ಲಾಕ್ ಮಾಡ್ತೀನಿ, ಫಿನಿಶಿಂಗೋಸ್ಕರ ಅಷ್ಟೇ. ಅದು ಬಗ್ಗದಂಗೆ ಕಾಣಿಸ್ಬಾರ್ದು ಅಂತ ಈ ಥರ ಮಾಡ್ತೀನಿ ಫ್ರೆಂಡ್ಸ್. ಮತ್ತು ಅಲ್ಲಿಂದ 2-3 ಚೈನ್ಸ್ ಹಾಕ್ಕೊಳ್ಳೋಣ. ನೋಡಿ, 2 ಚೈನ್ಸ್ ಇಡ್ಸಿದ್ರೆ 2 ಚೈನ್ಸ್, ಇಲ್ಲ 3 ಚೈನ್ ಹಾಕ್ತೀನಿ. 3 ಚೈನ್ ಹಾಕಿ ಈ ಲಾಕ್ ಮಾಡಿದ್ವಿ ಅಲ್ಲ ಬಟ್ಟೆಗೆ, ಅದೇ ಲಾಕ್ ಒಳಗಡೆ ಇನ್ನೊಂದು ಸತಿ ಲಾಕ್ ಮಾಡ್ತೀನಿ.
ಇನ್ನೊಂದು ಸತಿ ಲಾಕ್ ಮಾಡೋಣ. ಲಾಕ್ ಆದಮೇಲೆ ಅಲ್ಲಿಂದ 5 ಚೈನ್ಸ್, 4, 5 ಸ್ಟಾರ್ಟಿಂಗ್ 3 ಚೈನ್ ಹಾಕಿ ಲಾಕ್ ಮಾಡಿದೆ. 5 ಚೈನ್ ಹಾಕಿ 2 ಬೀಡ್ಸ್ ಆದಮೇಲೆ ಲಾಕ್ ಇರುತ್ತಲ್ಲ, ಒಂದು ಲಾಕ್ ಸ್ಕಿಪ್ ಮಾಡಿ ನೆಕ್ಸ್ಟ್ ಲಾಕ್ಗೆ 2 ಬೀಡ್ ಆದಮೇಲೆ ಲಾಕ್ ಇರುತ್ತಲ್ಲ, ಆ ಲಾಕ್ಗೆ ನಾನು ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಆಯಿತು. ಸೊ ಲಾಕ್ ಮಾಡಿ ಆದಮೇಲೆ ಅಲ್ಲಿಂದ ನೋಡಿ, ಫಸ್ಟು 3 ಚೈನ್ ಹಾಕಿ ಲಾಕ್ ಮಾಡಿದೆ, 5 ಚೈನ್ ಹಾಕಿ ಕೂಡ ಲಾಕ್ ಮಾಡಿದೆ. ಅಲ್ಲಿಂದ ಸೂಜಿ ಮೇಲೆ ದಾರ ಸುತ್ಕೋಬೇಕು. ಈ 8 ಚೈನ್ ಒಳಗಡೆ ಡೈರೆಕ್ಟಾಗಿ ಹೋಗಿ ದಾರನ ತೊಗೊಂಡು ಬರಬೇಕು. ಸೂಜಿ ಮೇಲೆ 3 ದಾರ ಇರುತ್ತೆ. ಸೊ 3 ದಾರ ಕಾಣ್ತಾ ಇದೆಯಲ್ಲ, 2 ದಾರ ಒಂದು ಮಾಡಿ ನೀವು 2 ದಾರ ಒಂದು ಮಾಡಬೇಕು. ಡಬಲ್ ಕ್ರೋಶೆ, ನಾರ್ಮಲ್ ಒಂದು ಡಬಲ್ ಕ್ರೋಶೆ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಸೂಜಿ ಮೇಲೆ ದಾರ ಸುತ್ಕೋಬೇಕು. ಸೇಮ್ ಗ್ಯಾಪಲ್ಲಿ ಹೋಗಿ ದಾರ ಅಂತಂದು 2ಕ್ಕೆ 1 ಮಾಡ್ತೀನಿ, 2 ದಾರ ಸೇರಿ 1 ಮಾಡ್ತೀನಿ. ಮೀಡಿಯಮ್ ಸೈಜ್ ಕಂಬಗಳನ್ನ ಹಾಕ್ಕೊಂಡು ಹೋಗಬೇಕು ಫ್ರೆಂಡ್ಸ್. ತುಂಬ ಉದ್ದನೂ ನಾನು ಮಾಡ್ತಾಯಿಲ್ಲ, ಆದಷ್ಟು ಮೀಡಿಯಮ್ ಸೈಜೇ ಇರಲಿ ಈ ಡಿಸೈನ್ಗೆ. ಕಂಬ ನಾರ್ಮಲ್ ಡಬಲ್ ಕ್ರೋಶೆನ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. 8 ಚೈನ್ ಏನಿದೆ, 8 ಚೈನ್ ಫಿಲ್ ಮಾಡೋಕ್ಕೆ 15 ಡಬಲ್ ಕ್ರೋಶೆ ಮಾಡ್ಕೊಳ್ತೀನಿ ನಾನು. 15 ಕಂಬಗಳನ್ನ ಈ 8 ಚೈನಲ್ಲಿ ತುಂಬಿಸ್ಬೇಕು. ಸೊ ದಾರನ ತರಬೇಕು. 3 ದಾರ ಇರುತ್ತಲ್ವ, 2 ದಾರ 1 ಮಾಡಿ, 2 ದಾರ 1 ಮಾಡಿ, ಕಂಟಿನ್ಯೂಸಾಗಿ ಒಂದೇ ಸೈಜಲ್ಲಿ ಒಂದೇ ಲೆಂತಲ್ಲಿ 15 ಕಂಬಗಳನ್ನ ನಾವು ಮಾಡ್ಕೊಳ್ಳೋಣ. ಸೊ ಸೂಜಿ ಮೇಲೆ ದಾರ ಸುತ್ಕೋಬೇಕು. ಹೋಗಿ ದಾರನ ತಂದು 2ಕ್ಕೆ 1 ಮಾಡಿ, 2ಕ್ಕೆ 1 ಮಾಡಿ, ಅದೇ ರೀತಿ 15 ಕಂಬಗಳನ್ನ ಈ 8 ಚೈನಲ್ಲಿ ನಾನು ಫಿಲ್ ಮಾಡ್ಕೊಳ್ತೀನಿ. ಸೊ ಇಲ್ಲಿ ಸ್ವಲ್ಪ ಕಂಬಗಳು ಸ್ಪೀಡಾಗಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್, ಸ್ಟಾರ್ಟಿಂಗ್ ಸ್ಲೋ ಆಗಿ ತೋರಿಸಿರ್ತೀವಿ ಅಲ್ಲ. ಸೊ ಅದಕ್ಕೆ ಇಲ್ಲಿ ನಾನು 15 ಡಬಲ್ ಕ್ರೋಶೆ ಮಾಡಿದ್ದೀನಿ ನೋಡಿ. 15 ಕಂಬ ಆದಮೇಲೆ 1 ಬೀಡ್ ಆದಮೇಲೆ ಲಾಕ್ ಇರುತ್ತೆ ಅಲ್ವಾ, ಆ ಲಾಕ್ಗೆ ಲಾಕ್ ಮಾಡ್ತೀನಿ. 1 ಬೀಡ್ ಆದಮೇಲೆ ಲಾಕ್ ಇರುತ್ತೆ ಅಲ್ವಾ, ಆ ಲಾಕಿಗೆ ಲಾಕ್ ಮಾಡೋಣ. ಬೀಡ್ ಹಿಂದೆ ಏನಾದರೂ ಹೋದರೆ ಮುಂದೆ ಮಾಡಿ, ಅದು ಮತ್ತೆ ಹಿಂದೆ ಹೋಗಲ್ಲ, ಸ್ಟಿಫಾಗಿ ಕುತ್ಕೊಳ್ಳೋ ಥರ ಮಾಡಿ, ಟೈಟ್ ಮಾಡಿ. ಮತ್ತು ಅಲ್ಲಿಂದ ಲಾಕಿಂದ 5 ಚೈನ್, ಅಲ್ಲಿಂದ 5 ಚೈನ್ ಹಾಕಿ 1 ಲಾಕ್ ಸ್ಕಿಪ್ ಮಾಡಿ ನೆಕ್ಸ್ಟ್ ಲಾಕ್ಗೆ, ಅಂದರೆ 2 ಬೀಡ್ ಆದಮೇಲೆ ಲಾಕ್ ಬರುತ್ತಲ್ವ, ಆ ಲಾಕಿಗೆ ನಾನು ಲಾಕ್ ಮಾಡ್ತೀನಿ. ಸೊ ಲಾಕಿಗೆ ಲಾಕ್ ಮಾಡ್ತಾಯಿದ್ದೀನಿ. ಮತ್ತು ಅಲ್ಲಿಂದ ಸೂಜಿ ಮೇಲೆ ಡೈರೆಕ್ಟಾಗಿ ದಾರ ಸುತ್ಕೋಬೇಕು. ನೆಕ್ಸ್ಟ್ 8 ಚೈನ್ ಒಳಗಡೆ ಹೋಗಿ ದಾರ ಅಂತಂದು 2 ದಾರ 1 ಮಾಡಿ, 2 ದಾರ 1 ಮಾಡಿ. ಸೊ ಕಂಬಗಳನ್ನ ಹಾಕ್ಕೊಂಡು ಹೋಗ್ಬೇಕು. ಮತ್ತೆ 15 ಕಂಬಗಳನ್ನ ಈ 8 ಚೈನ್ ಗ್ಯಾಪಲ್ಲಿ ಫಿಲ್ ಮಾಡ್ಕೊಂಡು ಹೋಗಬೇಕು. ಆದಷ್ಟು ಮೀಡಿಯಮ್ ಲೆಂತಲ್ಲಿ ಮಾಡಿ ಫ್ರೆಂಡ್ಸ್, ತುಂಬ ಉದ್ದ ಹೇಳ್ಕೊಳಕ್ಕೆ ಹೋಗ್ಬೇಡಿ. ನಮಗೆ ಆರ್ಚ್ ನೋಡಿ ಈ ಥರ ನೀಟಾಗಿ ಬರುತ್ತೆ. ಆ ಬೀಡ್ ಏನಾದರೂ ಹಿಂದೆ ಹೋಗಿದರೆ ಮುಂದಕ್ಕೆ ಪ್ಲೇಸ್ ಮಾಡಿ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಸೊ ಆರ್ಚ್ ಇಷ್ಟು ನೀಟಾಗಿ ಬರುತ್ತೆ ಇದು. ಸೊ ಇದು ಸೆಕೆಂಡ್ ಆರ್ಚು ಕಂಪ್ಲೀಟ್ ಆಯಿತು ನೋಡಿ. 15 ಕಂಬ ಆದಮೇಲೆ ಲಾಕ್ ಇರುತ್ತೆ ಅಲ್ಲ, 1 ಬೀಡ್ ಆದಮೇಲೆ ಆ ಲಾಕಿಗೆ ನಾನು ಲಾಕ್ ಮಾಡ್ತೀನಿ. ಲಾಕ್ ಆದಮೇಲೆ 5 ಚೈನ್, 4, 5 ಚೈನ್ ಹಾಕಿ ಲಾಕ್ ಇರೋ ಕಡೆ ಲಾಕ್ ಮಾಡೋಣ. ಸೊ ಈ ರೀತಿ ಕಾಣಿಸುತ್ತೆ. ಪ್ರತಿಯೊಂದು ಕಡೆ 8 ಚೈನ್ ಇರೋ ಕಡೆ 15 ಕಂಬಗಳು ಹಾಕಿ ಆರ್ಚ್ ಫಾರ್ಮ್ ಮಾಡ್ಕೊಂಡು ಹೋಗಬೇಕು. ಸೊ ಮಧ್ಯ 5 ಚೈನ್ ಹಾಕಿರೋದು. ಲಾಸ್ಟಲ್ಲಿ ನೋಡಿ ಫ್ರೆಂಡ್ಸ್, ಲಾಸ್ಟ್ ಬೀಡಲ್ಲಿ ಒಂದು 2-3 ಚೈನ್ಸ್ನ ಹಾಕಿ ಮತ್ತೆ ಎಕ್ಸ್ಟ್ರಾ 2-3 ಚೈನ್ಸ್ ಹಾಕಿ ಕಟ್ ಮಾಡಿ ಲಾಕ್ ಮಾಡ್ತಾಯಿದ್ದೀನಿ. ಸೊ ಈ ರೀತಿ ಕಾಣಿಸುತ್ತೆ. ನಾವು ಇದಕ್ಕೆ ಕುಚ್ಚು ಕಟ್ಕೋಬೋದು, ಅಷ್ಟು ಚೆನ್ನಾಗಿದೆ ಡಿಸೈನ್ ಇದು. ಸೊ ಇದೇ ಚೆನ್ನಾಗಿ ಕಾಣಿಸುತ್ತೆ. ಸೊ ಸಿಂಪಲ್ ಡಿಸೈನ್ ಬೇಕು, ಯಾರಿಗೆ ಸಿಂಪಲ್ ಕ್ರೋಶಾ ಕುಚ್ಚು ಬೇಕು, ಈ ಡಿಸೈನಿಗೆ ಕುಚ್ಚು ಕಟ್ಕೋಬೋದು. ಇವಾಗ ನೆಕ್ಸ್ಟ್ ಸ್ಟೆಪ್ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಇಲ್ಲಿ ನೋಡಿ, ಒಂದು ಬೀಡ್ ಬಿಟ್ಟು ಆ ಲಾಕಿಗೆ ನಾನು ಸ್ಟಾರ್ಟಿಂಗ್ ಲಾಕ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಕಲರ್ನ ಸ್ಟಾರ್ಟಿಂಗಿಂದ ಏನು ನೆಸಸರಿ ಇಲ್ವಲ್ಲ, ಸೊ ಅದಕ್ಕೋಸ್ಕರ ಸೊ ಆ ಲಾಕಿಗೆ ಲಾಕ್ ಮಾಡ್ತಾಯಿದ್ದೀನಿ, ಮಧ್ಯದ ಲಾಕಿಗೆ. ಅಲ್ಲಿಂದ ಇಲ್ಲಿ ಚೈನ್ಸ್ ಆದರೂ ಹಾಕ್ಕೋಬೋದು, ಇಲ್ಲಾಂದರೆ ಸಿಂಗಲ್ ಕ್ರೋಶಸ್ ಕೂಡ ಹಾಕ್ಕೊಳ್ಬೋದು. 5 ಚೈನ್ ಇತ್ತು ಅಲ್ವಾ, 5 ಆದರೆ 5 ಅಥವಾ 4 ಆದರೆ 4. ಸೊ ನಾನಿಲ್ಲಿ ಈ 5 ಚೈನ್ ಒಳಗಡೆನೇ ಲಾಕ್ ಮಾಡ್ತೀನಿ. 5 ಚೈನ್ ಏನಿತ್ತು 5 ಅಥವಾ 4 ಚೈನ್ಸ್ನ ಹಾಕಿ ಅದ್ರ ಒಳಗಡೆ ಲಾಕ್ ಮಾಡಿ
ಅಲ್ಲಿಂದ ಸೂಜಿ ಮೇಲೆ ದಾರ ಸುತ್ಕೋಬೇಕು. ದಾರ ಸುತ್ಕೊಂಡು ನೋಡಿ, ಇವಾಗ ಕಂಬದ ಮೇಲೆ ಹೋಲ್ ಇರುತ್ತೆ ಫ್ರೆಂಡ್ಸ್. ಒಂದು ಕಂಬದ ಮೇಲೆ ಹೋಲು ನಿಮಗೆ ಪ್ರತಿ ಡಬಲ್ ಕ್ರೋಶ ಟ್ರಿಪಲ್ ಕ್ರೋಶದಲ್ಲಿ ಒಂದು ಹೋಲ್ ಕಾಣುತ್ತೆ ಮೇಲೆ. ಆ ಹೋಲಿಗೆ ಹೋಗಿ ದಾರನ ತರ್ತೀನಿ. 3 ದಾರ ಇರುತ್ತೆ ಇವಾಗ ಸೂಜಿ ಮೇಲೆ, 3 ದಾರ ಇರುತ್ತೆ ಅಲ್ವಾ, 3ಕ್ಕೂ ಸೇರಿ ಒಂದು ಮಾಡ್ತೀನಿ. ಹಾಫ್ ಡಬಲ್ ಕ್ರೋಶೆ ಫ್ರೆಂಡ್ಸ್. ಫಸ್ಟು ಡಬಲ್ ಕ್ರೋಶೆ ಮಾಡಿದೆ ಸೆಕೆಂಡ್ ಆರ್ಚಿಗೆ, ಇದು ಥರ್ಡ್ ಆರ್ಚಿಗೆ. ಸೊ ಹಾಫ್ ಡಬಲ್ ಕ್ರೋಶೆ ಮತ್ತೆ ಸೂಜಿ ಮೇಲೆ ದಾರ ಸುತ್ತಕೊಂಡು ಸೇಮ್ ಪಾಯಿಂಟಿಗೆ ನಾವು ಫಸ್ಟ್ ಒನ್ ಯಾವುದಕ್ಕೆ ಹಾಕಿದ್ದೀವಿ ಸೇಮ್ ಪಾಯಿಂಟಿಗೆ ನಾನು ಮತ್ತೆ ಇನ್ನೊಂದು ಹಾಫ್ ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಅಂದರೆ ಒಂದು ಕಂಬದ ಮೇಲೆ ಒಂದು ಹೋಲ್ಗೆ 2 ಹಾಫ್ ಡಬಲ್ ಕ್ರೋಶೆ. ಮತ್ತೆ ಸೂಜಿ ಮೇಲೆ ದಾರ ಸುತ್ಕೋಬೇಕು. ಸೆಕೆಂಡ್ ಕಂಬದ ಮೇಲಿರೋ ಹೋಲ್ಗೆ ಹೋಗಿ ದಾರನ ತಂದು 3 ದಾರ ಸೇರಿ ಒಂದು ಮಾಡ್ತೀನಿ. ಮತ್ತೆ ಸೂಜಿ ಮೇಲೆ ದಾರ ಸುತ್ಕೋತೀನಿ. ಅದೇ ಪಾಯಿಂಟಿಗೆ ಹೋಗಿ ದಾರನ ತಂದು 3 ದಾರ ಸೇರಿ ಒಂದು ಮಾಡ್ತೀನಿ. ಒಂದು ಕಂಬದ ಮೇಲೆ ಒಂದು ಹೋಲ್ಗೆ 2 ಹಾಫ್ ಡಬಲ್ ಕ್ರೋಶೆ ಹಾಕ್ತಾಯಿದ್ದೀನಿ. ಸೊ 3ನೇ ಹೋಲಿದು ಸೇಮ್ ದಾರ ಸುತ್ತಕೊಂಡು ಹೋಲಲ್ಲಿ ಗ್ಯಾಪಲ್ಲಿ ಹೋಗಿ ದಾರನ ತಂದು 3 ದಾರ ಸೇರಿ ಒಂದೇ ಎಳ್ಕೋಬೇಕು. ಸೊ ನಮಗೆ ತಿಕ್ಕಾಗೆ ಹಾಫ್ ಡಬಲ್ ಕ್ರೋಶೆಸ್ ಫಾರ್ಮ್ ಆಗುತ್ತೆ. ಅದು ಎಷ್ಟು ನೀಟಾಗಿರುತ್ತೆ ಫ್ರೆಂಡ್ಸ್, ತುಂಬ ಎಲಿಗೆಂಟ್ ಡಿಸೈನ್ ಇದು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಒಂದು ಗ್ಯಾಪಿಗೆ 2 ಹಾಫ್ ಡಬಲ್ ಕ್ರೋಶೆ. ಫ್ರೆಂಡ್ಸ್ ಇನ್ನೊಂದು ಟಿಪ್ ಏನಿದೆ ಇಲ್ಲಿ ಅಂದರೆ, ಯಾವಾಗಲೂ 6 ಎಳೆ ದಾರ ತೊಗೋತೀವಿ ಅಲ್ವಾ, ಈ ಡಿಸೈನ್ಗೆ ಗ್ರೀನ್ ಕಲರ್ ಮಾತ್ರ 5 ಎಳೆ ತೊಗೊಂಡಿದ್ದೀನಿ. ಯಾಕಂದರೆ ಒಂದೇ ಹೋಲ್ಗೆ 2 ಹಾಫ್ ಡಬಲ್ ಕ್ರೋಶೆ ಮಾಡೋದ್ರಿಂದ ಅದು ಫ್ರಿಲ್ಸ್ ಫಾರ್ಮ್ ಆಗಿಬಿಡುತ್ತೆ, ತುಂಬ ಹತ್ರ ಆಗಿಬಿಟ್ಟು. ಸೊ ಅದಕ್ಕೋಸ್ಕರ 5 ಎಳೆ ದಾರ ತೊಗೊಂಡಿದ್ದೀನಿ. ನಾನು ಇವಾಗ ಇಟ್ಕೊಂಡಿರೋ ಗ್ರೀನ್ ಕಲರ್ ದಾರ 6 ಎಳೆ ದಾರ ಅಲ್ಲ ಫ್ರೆಂಡ್ಸ್, 5 ಎಳೆ ದಾರ. ಸೊ ಈ ಡಿಸೈನ್ಗೆ ಇದೊಂದು ಟಿಪ್ಪು. ಸೊ 5 ಎಳೆ ದಾರನ ತೊಗೊಳ್ಬೇಕು ಈ ಡಿಸೈನ್ಗೆ. ಪ್ರತಿಯೊಂದು ಹೋಲಲ್ಲಿ 2 ಹಾಫ್ ಡಬಲ್ ಕ್ರೋಶೆ ನೋಡಿ ನಿಮಗೆ ಕಾಣಿಸುತ್ತೆ. ಇಲ್ಲ 6 ಆಗಿದೆ. 7 ಕಂಬಗಳಿಗೆ ಹಾಕೋಣ. ಫಸ್ಟು 7 ಕಂಬಗಳನ್ನ ಮೇಲೆ ಹೋಲ್ಗೆ ನಾವು ಫಸ್ಟು ಒಂದೊಂದು ಕಂಬದ ಮೇಲೆ 2 ಹಾಫ್ ಡಬಲ್ ಕ್ರೋಶೆ ಮಾಡ್ತೀನಿ. ಸೊ ಇಲ್ಲಿ 7th ಒಂದು ಡಬಲ್ ಕ್ರೋಶೆಗೆ 2 ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಳ್ಳೋಣ. ಇನ್ನು ಒಂದು ಸೇಮ್ ಗ್ಯಾಪಲ್ಲಿ ಹಾಫ್ ಡಬಲ್ ಕ್ರೋಶೆ ಮಾಡಿಬಿಟ್ಟು ಸ್ವಲ್ಪ ದಾರಾನ ತೆಗೆದು ಇಲ್ಲಿ ನೀವು ಕೌಂಟ್ ಮಾಡ್ಕೋಬೋದು. 7 ಗೊತ್ತಾಗುತ್ತೆ ನಿಮಗೆ. ಸ್ವಲ್ಪ 7 ಅಂದರೆ 7 ಪಾಯಿಂಟಿಗೆ 14 ಹಾಫ್ ಡಬಲ್ ಕ್ರೋಶೆ ಹಾಕಿರ್ತೀವಿ. ಸೊ ಸ್ವಲ್ಪ ದಾರ ತೆಗೆದ್ಬಿಟ್ಟು ಬೀಡನ್ನ ಇನ್ಸರ್ಟ್ ಮಾಡ್ತೀನಿ. ಸೇಮ್ ಸೈಜ್ ಬೀಡು ಸ್ಟಾರ್ಟಿಂಗ್ ತೊಗೊಂಡಿದ್ವಿ ಅಲ್ಲ, ಅಲ್ಲಿಂದ ಸೂಜಿ ಮೇಲೆ ಮತ್ತೆ ದಾರ ಸುತ್ಕೋತೀನಿ ಬೀಡಿಂದ. ಬೀಡ್ ಲಾಕ್ ಏನು ನೆಸಸರಿ ಇಲ್ಲ. ಒಂದು ಹೋಲ್ ಸ್ಕಿಪ್ ಮಾಡಿ ಸೆಕೆಂಡ್ ಹೋಲ್, ಅಂದರೆ ಒಂದು ಕಂಬ ಸ್ಕಿಪ್ ಮಾಡಿ ನೆಕ್ಸ್ಟ್ ಕಂಬದ ಮೇಲಿರೋ ಹೋಲ್ಗೆ ಹೋಗಿ ದಾರನ ತಂದು 3 ಸೇರಿ ಒಂದು ಮಾಡೋದು. ಮತ್ತು ಸೇಮ್ ಗ್ಯಾಪಲ್ಲಿ ಹೋಗಿ ದಾರನ ತಂದು 3 ದಾರ ಸೇರಿ ಒಂದು ಮಾಡೋದು. ಸೊ ಇದೇ ರೀತಿ ಮತ್ತೆ ಕಂಟಿನ್ಯೂ ಮಾಡ್ಕೊಂಡು ಫ್ರೆಂಡ್ಸ್. ಇಲ್ಲಿ ನಿಮಗೆ ಫ್ರಿಲ್ಸ್ ಬರಬಾರ್ದು ಅಂದರೆ 5 ಎಳೆ ದಾರ ತೊಗೊಳ್ಳಿ, ತುಂಬ ಸ್ಟಿಫಾಗಿ ನೀಟಾಗಿ ಬರುತ್ತೆ. ಆದರೂ ಒಬ್ಬೊಬ್ರಿಗೆ ಇನ್ನೂ ಸ್ವಲ್ಪ ಕಂಜೆಸ್ಟ್ ಆಯಿತು ಅನಿಸಿದ್ರೆ ಲಾಸ್ಟ್ ಮತ್ತು ಫಸ್ಟ್ ಕಂಬದ ಮೇಲೆ 2 ಹಾಫ್ ಡಬಲ್ ಕ್ರೋಶೆ ಹಾಕ್ತೀವಿ ಅಲ್ವಾ, ಅಂದರೆ ಫಸ್ಟು ಲಾಸ್ಟ್ ಅಲ್ಲಿ ನೀವು 1 ಹಾಫ್ ಡಬಲ್ ಕ್ರೋಶೆ ಹಾಕ್ಕೊಂಡ್ರೆ ಇನ್ನೂ ನೀಟಾಗಿರುತ್ತೆ, ಅಡ್ಜಸ್ಟ್ ಆಗುತ್ತೆ ಪ್ಲೇಸು. ಸೊ ಲಾಸ್ಟಲ್ಲಿ ಅಥವಾ ಲಾಸ್ಟಲ್ಲಿ ಮತ್ತು ಫಸ್ಟಲ್ಲಿ 2 ಹಾಫ್ ಡಬಲ್ ಕ್ರೋಶೆ ಬದಲು ಲಾಸ್ಟ್ ಫಸ್ಟು ಮಾತ್ರ 1 ಹಾಕ್ಕೊಳ್ಳಿ. ಮಿಕ್ಕಿದ ಕಡೆ ಎಲ್ಲ 2 ಹಾಫ್ ಡಬಲ್ ಕ್ರೋಶೆ ಹಾಕ್ಕೊಳ್ಳಿ. ದಾರ 5 ಎಳೆ ದಾರ ತೊಗೊಳ್ಳಿ, ತುಂಬ ನೀಟ್ ಫಿನಿಶಿಂಗ್ ಬರುತ್ತೆ ನಿಮಗೆ. ಸೊ ಈ ರೀತಿ ಕಾಣ್ತಾ ಇದೆ ಫ್ರೆಂಡ್ಸ್. ನೋಡಿ ಇಲ್ಲಿ ಇದು ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ 5 ಚೈನ್ ಗ್ಯಾಪಲ್ಲಿ ನಾನು ಲಾಕ್ ಮಾಡ್ತಾಯಿದ್ದೀನಿ. ಲಾಸ್ಟ್ ಕಂಬದ ಮೇಲೆ 2 ಹಾಫ್ ಡಬಲ್ ಕ್ರೋಶೆ ಹಾಕಿ ಲಾಸ್ಟ್ ಕಂಬದ ಮೇಲೆ 2 ಹಾಫ್ ಡಬಲ್ ಕ್ರೋಶೆ ಮಾಡಿಬಿಟ್ಟು ನಾನು ಲಾಕ್ ಮಾಡಿ ಅಲ್ಲಿಂದ 3 ಅಥವಾ 4 ಚೈನ್ಗಳನ್ನ ಹಾಕಿ 5 ಚೈನ್ ಒಳಗಡೆನೇ ಲಾಕ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೋಡ್ಬೋದು ನೀವು ಎಷ್ಟು ಸ್ಟಿಫಾಗಿ ತಿಕ್ಕಾಗಿ 2 ಲೇಯರು ಅಷ್ಟೇ, ಎಷ್ಟು ತಿಕ್ನೆಸ್ ನಿಮಗೆ ಕಾಣಿಸುತ್ತೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ತಿಕ್ನೆಸ್ಸು. ನಿಮಗೆ ಬೀಡ್ಸೇ ಬೇಕಾಗಿಲ್ಲ ಆರ್ಚಿಗೆ, ಅಷ್ಟು ಚೆನ್ನಾಗಿ ಕಾಣುತ್ತೆ. ವಿತೌಟ್ ಬೀಡ್ ಕೂಡ ಅದು ತುಂಬ ಚೆನ್ನಾಗಿರುತ್ತೆ. ಮತ್ತು ಸೂಜಿ ಮೇಲೆ ದಾರ ಸುತ್ಕೋಬೇಕು. 5 ಚೈನ್ ಒಳಗಡೆನೇ ನಾನು ಲಾಕ್ ಮಾಡಿರೋದು. ಮತ್ತು ಅಲ್ಲಿಂದ ಡೈರೆಕ್ಟಾಗಿ ಸೂಜಿ ಮೇಲೆ ದಾರ ಸುತ್ಕೊಳ್ಬೇಕು. ನೆಕ್ಸ್ಟ್
ಕಂಬದ ಮೇಲಿರೋ ಹೋಲ್ ಗ್ಯಾಪಿಗೆ 3 ದಾರ ಸೇರಿ ಒಂದು ಮಾಡ್ತೀನಿ. ಫ್ರೆಂಡ್ಸ್, ನಾನು ಇಲ್ಲೇ ಹೇಳಿದ್ದು ಯಾರಿಗೆ ಫ್ರಿಲ್ಸ್ ಬರುತ್ತೆ ಅನಿಸುತ್ತೆ, ಇಲ್ಲಿ ಈ ಜಾಗದಲ್ಲಿ ನಾನು 2 ಏನು ಹಾಕ್ತಾಯಿದ್ದೀನಿ ಅಲ್ಲಿ 1 ಹಾಕಿದ್ರೆ ಸಾಕು. ಯಾರಿಗೆ ಕಂಜಸ್ಟ್ ಅನಿಸುತ್ತೆ ಅವ್ರಿಗೆ ಮಾತ್ರ. ಸೊ ಮತ್ತೆ ನಾನು ಪ್ರತಿ ಕಡೆನೂ 2 ಹಾಫ್ ಡಬಲ್ ಕ್ರೋಶೆನೇ ಮಾಡ್ತೀನಿ. ಒಂದು ಹೋಲ್ಗೆ 2 ಹಾಫ್ ಡಬಲ್ ಕ್ರೋಶೆ, 7 ಕಂಬಗಳಿಗೆ ಹಾಫ್ ಡಬಲ್ ಕ್ರೋಶೆ ಮಾಡಿ, ಸೊ ಒಂದು ಬೀಡನ್ನ ಇನ್ಸರ್ಟ್ ಮಾಡಿ ಮತ್ತೆ 7 ಕಂಬಗಳಿಗೂ ಹಾಫ್ ಡಬಲ್ ಕ್ರೋಶೆ 2 ಸತಿ ಮಾಡ್ಕೊಂಡು ಲಾಕ್ ಮಾಡಿದ್ದೀನಿ. ಫ್ರೆಂಡ್ಸ್, ಇಲ್ಲಿ ಸಿಂಗಲ್ ಕ್ರೋಶೆ ಕೂಡ ಹಾಕ್ಕೊಳ್ಬೋದು, ಇಲ್ಲ ಅಂದರೆ ಚೈನ್ಸ್ ಕೂಡ ಹಾಕ್ಕೋಬೋದು. 2 ಕುಚ್ಚು ಒಳಗಡೆ ಹೊಟ್ಟೋಗುತ್ತೆ ಅಲ್ವಾ, ಡಿಫ್ರೆನ್ಸ್ ಏನೂ ಗೊತ್ತಾಗಲ್ಲ ನಿಮಗೆ. ಸೊ ಚೈನ್ಸ್ ಆದರೂ ಹಾಕ್ಕೊಳ್ಳಿ ಇಲ್ಲಿ, ಇಲ್ಲ ಅಂದರೆ 3-4 ಟೈಮ್ಸ್ ಸಿಂಗಲ್ ಕ್ರೋಶೆ ಆದರೂ ಮಾಡ್ಕೊಳ್ಳಿ. ಸೊ ಮತ್ತೆ ಅಲ್ಲಿಂದ ಡೈರೆಕ್ಟಾಗೆ ಸೂಜಿ ಮೇಲೆ ದಾರ ಸುತ್ಕೋಬೇಕು. ನೆಕ್ಸ್ಟ್ ಕಂಬದ ಮೇಲಿರೋ ಗ್ಯಾಪಿಗೆ ಹೋಗಿ ದಾರನ ತಂದು ಹಾಫ್ ಡಬಲ್ ಕ್ರೋಶೆ 1 ಪಾಯಿಂಟಿಗೆ 2 ಆ ಥರ ಮಾಡ್ಕೋಬೇಕು. ಸೊ ಈ ರೀತಿ ಇರುತ್ತೆ ಫ್ರೆಂಡ್ಸ್. ನೋಡಿ, ನೀವು ತುಂಬ ನೀಟಾಗಿ, ತುಂಬ ಸ್ಟಿಫಾಗಿರುತ್ತೆ ಫ್ರೆಂಡ್ಸ್. ಅದು ಆರ್ಚ್ ಮುಟ್ಟಕ್ಕೆ ಎಷ್ಟು ತಿಕ್ಕಾಗಿ ಸ್ಟಿಫಾಗಿ ಅನಿಸುತ್ತೆ ನಿಮಗೆ. ಸೊ ಒಂದು ಸೈಡ್ ಟ್ರೈ ಮಾಡಿ, ಡಿಸೈನ್ ತುಂಬ ಚೆನ್ನಾಗಿದೆ. ಸೊ ಆ ಸ್ಟಿಫ್ನೆಸ್ ಅನ್ನೋದು ನಿಮಗೆ ಫುಲ್ ಖುಷಿ ಆಗುತ್ತೆ, ಅದು ಚೂರು ಬೆಂಡ್ ಆಗೋದಿಲ್ಲ ಅದು ಡಿಸೈನು. ಸೊ ಇದಕ್ಕೆ ಇದೇ ರೀತಿ ಪೂರ್ತಿ ಸ್ಯಾರಿ ಕಂಟಿನ್ಯೂ ಮಾಡಿಕೊಂಡು ಎಂಡಿಂಗಲ್ಲಿ ನೋಡಿ, ಎಂಡಿಂಗಲ್ಲಿ ಸಿಂಗಲ್ ಕ್ರೋಶಸ್ ಮಾಡಿ ಒಂದು 2-3 ಚೈನ್ಸ್ನ ಎಕ್ಸ್ಟ್ರಾ ಹಾಕಿ ಕುಚ್ಚು ಕಟ್ಟೋಕ್ಕೆ ನಾವು ಇನ್ನು ಸ್ವಲ್ಪ ದಾರಾನ ಕಟ್ ಮಾಡಿ ನಮ್ಮ ಕಡೆ ಟೈಟ್ ಮಾಡ್ಕೊಳ್ಳೋಣ. ದಾರಾನ ಎಳ್ಕೊಂಡು ಟೈಟ್ ಮಾಡಿ ಅದು ಕುಚ್ಚು ಒಳಗಡೆ ಹೋಗಬೇಕು. ಮತ್ತು ಆ ಪಿಂಕ್ ಥ್ರೆಡ್ ಏನಿದೆ ಅಲ್ಲಿ ನಾವು ಗಮ್ ಪೇಸ್ಟ್ ಮಾಡಿಬಿಡ್ತೀವಿ. ಸೊ ಸ್ಟಾರ್ಟಿಂಗಲ್ಲಿ ಒಂದು ಬಿಟ್ಟಿದ್ವಿ ಅಲ್ಲ, ಅದಕ್ಕೆ ಎಂಡಿಂಗಲ್ಲಿ ಕೂಡ ಆ ಥರ ಬಿಟ್ಟಿದ್ದೀನಿ. ಫ್ರೆಂಡ್ಸ್, ಇದಕ್ಕೆ ರೆಡಿಯಾಗಿದೆ. ಇದಕ್ಕೆ ಜಸ್ಟ್ ಕುಚ್ಚು ಕಟ್ಕೋಬೋದು. ಇನ್ನೊಂದು ಎಕ್ಸ್ಟ್ರಾ ಬೀಡ್ ಕೂಡ ಹಾಕ್ಕೊಂಡಿದ್ದೀನಿ, ಹಾಗೆ ಕುಚ್ಚು ಕಟ್ಕೊಂಡ್ರು ಚೆನ್ನಾಗಿ ಕಾಣಿಸುತ್ತೆ. ಫ್ರೆಂಡ್ಸ್, ಇಲ್ಲಿ 157 ದಾರ ಸುತ್ತಕೊಂಡು ಕುಚ್ಚು ಕಟ್ಟಿದ್ದೀನಿ. ಮೇಲ್ಗಡೆ ಒಂದು ಫ್ಲವರ್ ಬೀಡನ್ನ ಅಟ್ಯಾಚ್ ಮಾಡಿದ್ದೀನಿ, ಸ್ಟಿಚ್ ಮಾಡ್ಕೊಳ್ಳೋಣ. ಸೊ ಈ ಥರ ಯಾವುದಾದ್ರು ಮೇಲ್ಗಡೆ ಒಂದು ಬೀಡ್ ಸ್ಟಿಚ್ ಮಾಡಿದ್ರು ಚೆನ್ನಾಗಿರುತ್ತೆ, ಇನ್ನು ಸ್ವಲ್ಪ ಗ್ರ್ಯಾಂಡ್ ಲುಕ್ ಬರುತ್ತೆ ನಿಮಗೆ. ಇಲ್ಲಿ ಯಾವುದೇ ಸ್ಟೋನ್ ಚೈನ್ ಆಗಲಿ ಬಾಲ್ ಚೈನ್ ಆಗಲಿ ಯಾವುದು ಸ್ಟಿಕ್ ಮಾಡೋದು ಬೇಡ ಫ್ರೆಂಡ್ಸ್, ನೆಸಸರಿ ಇಲ್ಲ. ಯಾಕಂದರೆ ಡಿಸೈನ್ ಅಷ್ಟು ನೀಟಾಗಿ ಕಾಣಿಸುತ್ತೆ, ನಿಮಗೆ ಏನೂ ಅಲ್ಲಿ ನೆಸಸರಿ ಇಲ್ಲ. ಸಿಂಪಲಾಗಿ ಒಂದು ಚಿಕ್ಕ ಬೀಡ್ ಆ್ಯಡ್ ಮಾಡಿದ್ದೀವಿ ಅಷ್ಟೇ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಕುಚ್ಚು ಅಷ್ಟೇ 5 ಚೈನ್ ಜಾಗ ಬಿಟ್ಟಿದ್ವಿ ಅಲ್ಲ, ಅಲ್ಲಿ ಕಟ್ಕೊಂಡಿದ್ದೀನಿ. ಫ್ರೆಂಡ್ಸ್, ಹೊಸ ಡಿಸೈನು, ಎಲಿಗೆಂಟ್ ಡಿಸೈನ್ ಇದು. ಸೊ ಸಿಂಪಲ್ಲಾಗಿ, ತುಂಬ ನ್ಯೂ ಅಂತ ಹೇಳಲ್ಲ, ತುಂಬ ಸಿಂಪಲ್, ತುಂಬ ಎಲಿಗೆಂಟ್, ಸಕ್ಕದಾಗಿ ಕಾಣಿಸುತ್ತೆ. ಟ್ರೈ ಮಾಡಿ, ನಿಮಗೆ ಖುಷಿ ಆಗುತ್ತೆ. ಆರ್ಚು ಆ ಫೀಲೇ ತುಂಬ ಖುಷಿ ಕೊಡುತ್ತೆ. ಅದು ತುಂಬ ತಿಕ್ಕಾಗಿ ಬರುತ್ತೆ ಫ್ರೆಂಡ್ಸ್, ಸಕ್ಕತ್ತಾಗಿ ಬರುತ್ತೆ. ಸೊ ಒಂದು ಸೈಡ್ ಟ್ರೈ ಮಾಡಿ. ಇದಕ್ಕೆ ಪ್ರೈಸ್ ಬಂದು 650 to 750 ಚಾರ್ಜ್ ಮಾಡ್ಬೋದು, ಅದಕ್ಕಿಂತ ಜಾಸ್ತಿ ಮಾಡೋರು ಇರ್ತಾರೆ, ಪ್ಲೇಸ್ ಡಿಪೆಂಡ್ಸು. ಫ್ರೆಂಡ್ಸ್, ಈ ವಿಡಿಯೋ, ಈ ಡಿಸೈನ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.